ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ಲಿ ಫಸ್ಟ್ ಟೈಮ್ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೋಡ್ ಮಾಡ್ತಾ ಇರೋ ಮೇನ್ ರೀಸನ್ ಏನು ಅಂತ ಅಂದರೆ, ಇವತ್ತು ಎಲ್ಲ ಕಡೆ ಅನಂತ ಚತುರ್ದಶಿಯನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ನಮ್ಮನೆಲ್ಲೂ ಕೂಡ ನಾವು ಕಳೆದ 30 ವರ್ಷದಿಂದ ಅನಂತ ಚತುರ್ದಶಿಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬಾ ಅನುಕೂಲಗಳಾಗಿದೆ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಅನಂತ ಚತುರ್ದಶಿಯ ಮಹತ್ವ, ಹಾಗೆ ಅದನ್ನು ನಾವು ಯಾವ ಥರ ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಮಾಡಬೇಕು ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಪಂಚಾಮೃತ ಪ್ರಸಾದವನ್ನು ಯಾವ ಥರ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಇದನ್ನು ಮೊದಲನೇದಾಗಿ ಶ್ರೀಕೃಷ್ಣ ವನವಾಸದ ಸಮಯದಲ್ಲಿ ಪಾಂಡವರಿಗೆ ಉಪದೇಶಿಸ್ತಾನೆ. ಅದು ಕೌಂಡಿನ್ಯ ಋಷಿಯ ಕಥೆಯ ಮುಖಾಂತರ. ಇದರ ಪ್ರಕಾರ ಯಾರು ಅನಂತ ಪದ್ಮನಾಭ ವ್ರತವನ್ನು ಕೈಗೊಳ್ಳುತ್ತಾರೋ ಅವರು ಈ ರೀತಿಯಾಗಿ ದರ್ಬೆಯಿಂದ ಶೇಷನನ್ನು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಬಿಟ್ಟು ಅನಂತ ಪದ್ಮನಾಭನನ್ನು ಅಂದರೆ ಶ್ರೀ ವಿಷ್ಣುವನ್ನು ಈ ಥರ ಕಲಶದ ಮುಖಾಂತರ ಆಹ್ವಾನ ಮಾಡ್ಕೋಬೇಕಾಗತ್ತೆ. ಈ ಥರ ಕಲಶದ ಮುಖಾಂತರ ಆಹ್ವಾನ ಮಾಡಿಕೊಂಡು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅನಂತನ ದಾರ ಅಂತ ಇರುತ್ತೆ. ಈಗ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣರ ಮುಖಾಂತರನೇ ಮಾಡಿಸ್ಬೇಕಾಗತ್ತೆ. ಯಾರಾದರೂ ಪೂಜೆಗೆ ಭಟ್ರನ್ನ ಇರ್ಬೋದು, ಅವ್ರನ್ನ ಕರೆಸಿ ಮಾಡಿ ನೀವೇನಾದರೂ ಅನಂತ ವ್ರತವನ್ನು ಕೈಗೊಳ್ತೀರಾ ಅಂತ ಹೇಳಿದ್ರೆ ಇದನ್ನು 14 ವರ್ಷಗಳ ಕಾಲ ನೀವು ಮಾಡಬೇಕಾಗತ್ತೆ. 14 ವರ್ಷಗಳ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಈಗ ನೋಡಿ, ಈ ರೀತಿಯಾಗಿ ಅನಂತನ ದಾರ ಅಂತ ಇರುತ್ತೆ. ಇದು ಅಂಗಡಿಗಳೆಲ್ಲ ಸಿಗುತ್ತೆ. ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಇದನ್ನು ಅನಂತನನ್ನು ಆಹ್ವಾನಿಸಿಕೊಂಡು ಆದಮೇಲೆ ನೀವು ಇದನ್ನು ಗಂಡಸರು ಬಲಗೈಗೆ ಕಟ್ಕೋಬೇಕಾಗತ್ತೆ, ಹಾಗೆ ಹೆಂಗಸರು ಇದನ್ನು ಎಡಗೈಗೆ ಕಟ್ಕೋಬೇಕಾಗತ್ತೆ. ಈ ಥರ ನೀವು ಅನಂತನ ವ್ರತವನ್ನು ಮಾಡಬೇಕಾಗತ್ತೆ. ಕೆಲವೊಂದು ಪುರಾಣದ ಪ್ರಕಾರ ನೀವು ಇದನ್ನು ಅತ್ಯಂತ ಶ್ರದ್ಧೆಯಿಂದ 1 ವರ್ಷ ಮಾಡಿದರೂ ಸಾಕು, ಇದು ನಿಮಗೆ 14 ವರ್ಷದಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಲವಾರು ಪುರಾಣದ ಪ್ರಕಾರ. ಆದರೆ ನಿಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು 14 ವರ್ಷ ವ್ರತವನ್ನು ಕೈಗೊಳ್ಬೋದು. 14 ವರ್ಷ ಕೈಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿ ಯಶಸ್ಸು ನಿಮಗೆ ಸಿಗತ್ತೆ. ನಿಮ್ಮ ಎಲ್ಲ ಪಾಪಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಇದನ್ನು ನೀವು 1 ವರ್ಷ ಮಾಡಿದ ನಂತರ ನೀವೇನು ಕೈಗೆ ಕಟ್ಕೊಂಡಿರ್ತೀರಲ್ವ, ಆ ದಾರವನ್ನು ನೀವೇನು ಮಾಡ್ಬೋದು, ದೇವರ ಪೀಠದಲ್ಲಿಟ್ಟು ಪೂಜೆ ಮಾಡಬೇಕಾಗತ್ತೆ. ಅದಾದ ನಂತರ ಮುಂದಿನ ವರ್ಷದನ್ನು ನೀವೇನು ಆ ಬ್ರಾಹ್ಮಣರ ಮುಖಾಂತರ ಮಾಡಿಸಿರ್ತೀರಲ್ವ ಅವರಿಗೆ ದಾನವನ್ನಾಗಿ ಕೊಡಬೇಕಾಗತ್ತೆ. ಹಾಗೆ 1 ಸೇರು ಅಕ್ಕಿಯಿಂದ ಅನ್ನವನ್ನು ಮಾಡಿ ಅದನ್ನು ಶ್ರೀ ವಿಷ್ಣುವಿಗೆ ನೈವೇದ್ಯಕ್ಕೆ ಅರ್ಪಿಸಬೇಕಾಗತ್ತೆ. ಹಾಗೆ ಅದನ್ನು ಅರ್ಧ ಬ್ರಾಹ್ಮಣರಿಗೆ ಕೊಟ್ಟು ಹಾಗೆ ಸ್ವಲ್ಪ ಅದನ್ನು ನೀವು ಕೂಡ ಸೇವಿಸಬೇಕಾಗತ್ತೆ. ಈ ರೀತಿ ನೀವು ಅನಂತ ಪದ್ಮನಾಭ ವ್ರತವನ್ನು ಕೈಗೊಳ್ಬೋದು. ಖಂಡಿತವಾಗ್ಲೂ ಕೂಡ ಇದನ್ನು ಮಾಡೋದ್ರಿಂದ ಎಲ್ಲ ರೀತಿ ಪಾಪಗಳು ನಾಶ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನೇ ಶ್ರೀಕೃಷ್ಣ ಪಾಂಡವರಿಗೆ ವನವಾಸದ ಸಮಯದಲ್ಲಿ ಉಪದೇಶಿಸಿತ್ತು. ಬನ್ನಿ ಇವಾಗ ದೇವರಿಗೆ ಪ್ರಿಯವಾದ ಪಂಚಾಮೃತವನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ 5 ಫಲಗಳನ್ನು ತೊಗೊಂಡಿದ್ದೀನಿ. ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, ಹಾಗೆ ಬಾಳೆಹಣ್ಣು, ಹಾಗೆ ಸ್ವಲ್ಪ ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು, ಹಾಗೆ ಇದಿಷ್ಟನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಮೇನಾಗಿ ಪಂಚಾಮೃತ ಅಂತ ಬಂದಾಗ ಹಾಲು, ಸಕ್ಕರೆ, ಮೊಸರು, ತುಪ್ಪ, ಜೇನುತುಪ್ಪ ಇದಿಷ್ಟಕ್ಕೆ ನಾವು ಪಂಚಾಮೃತ ಅಂತ ಕರೆಯೋದು. ಇದೆಲ್ಲ ನೀವೇನು ರಿಮೈನಿಂಗ್ ಇರುತ್ತಲ್ವ ಈ ಹಣ್ಣುಗಳೆಲ್ಲ ಇದನ್ನೇ ಇಡಬೇಕು ಅಂತ ನಿಯಮ ಇಲ್ಲ. ನೀವು ಒಂದೇ ಫಲದಲ್ಲಿ ಈ ರೀತಿಯಾಗಿ 5 ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಗೆ ಹಾಲು ಮತ್ತು ಮೊಸರನ್ನು ಹಾಕಿ ಕೂಡ ನೀವು ಪಂಚಾಮೃತನ ಮಾಡ್ಬೋದು ಅಷ್ಟೇ. ಇದನ್ನು ಹಾಕಿ ಎಲ್ಲದನ್ನು ಕೂಡ ನೀಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಇಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟನ್ನು ಹಾಕಿದರೆ ಪಂಚಾಮೃತ ಸಿದ್ಧ. ಇದನ್ನು ನಾನು ದೇವರ ನೈವೇದ್ಯಕ್ಕೆ ಪಂಚಾಮೃತವನ್ನಾಗಿ ಕೊಡೋದು ನೋಡಿ. ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾವು ಪಂಚಾಮೃತನ. ನೀವು ಕಡಿಮೆ ಸಮಯ ಇದ್ದಾಗಲ್ಲ ಇದನ್ನು ಖಂಡಿತವಾಗ್ಲೂ ಕೂಡ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಪಂಚಾಮೃತವನ್ನು. ಹಾಗೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಯಾಕಂದರೆ ಇವತ್ತು ನಾನು ನಿಮಗೆ ಅನಂತ ಚತುರ್ದಶಿಯ ಮಹತ್ವ ಮತ್ತು ಯಾಕೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ. ನಿಮಗೆ ಇನ್ನೂ ಜೀವನದಲ್ಲಿ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಈ ವ್ರತವನ್ನು ಕೈಗೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಇದು ಯಶಸ್ಸು ಸಿಕ್ಕೇ ಸಿಗತ್ತೆ, ಆ ನಂಬಿಕೆ ನನಗಿದೆ. ಯಾಕೆ ಅಂದರೆ ಭಗವಾನ್ ಶ್ರೀಕೃಷ್ಣನೇ ಇದನ್ನು ಪಂಚಪಾಂಡವರಿಗೆ ಉಪದೇಶಿಸಿ ಅದಾದ ನಂತರ ಅವರು ಮಾಡಿ ಇದನ್ನು ಯಶಸ್ಸನ್ನು ಕಂಡಿದ್ದಾರೆ ಅಂತ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ.
ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಈ ವ್ರತವನ್ನು ಯಾರಾದರೂ ನಿಮ್ಗೆ ಗೊತ್ತಿರೋರು ಇರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.